ಸ್ವರೂಪ್ಗೆ ಪಕ್ಕ JDS ಯಾವತ್ತಿದ್ರೂ ಅವರು ಮುಂದೆ ಗೆಲ್ತಾರೆ, ಅವ್ರಿಗೆ ಕೊಟ್ಟರೆ ಸೂಕ್ತ. ಈಗ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು, ಸ್ವರೂಪ್ ಪ್ರಕಾಶ್ ಅವರು ಪರವಾಗಿಲ್ವಾ? ನಿಮಗೆ ತೃಪ್ತಿ ಅನಿಸಿದೆಯಾ ಕ್ಷೇತ್ರದ ಅಭಿವೃದ್ಧಿಲೆಲ್ಲ? ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೃಪ್ತಿ ಆಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಗೌರ್ಮೆಂಟ್ ಇಲ್ವಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಡ್ತಾ ದುಡ್ಡೆಲ್ಲ ಆ ಕಡೆಗೆ ಆಗ್ತೈತಿ. ಈಗ ನೀವು ಅವ್ರ ತಂದೆಯವ್ರ ಕಾಲನೂ ನೋಡಿದ್ದೀರಾ, ಪ್ರಸ್ತುತ ಸ್ವರೂಪ್ ಪ್ರಕಾಶ್ ಅವ್ರ ಕಾಲನೂ ನೋಡಿದ್ದೀರಾ. ಏನೀಗ ಅವ್ರ ತಂದೆ ತರ ಹೆಸರು ಮಾಡ್ಕೊಂಡು ಹೋಗ್ತಾರ? ಸ್ವರೂಪ್ ಪ್ರಕಾಶ್ ಆಡಳಿತದಲ್ಲಿ ಯಾವ ರೀತಿ ಅನಿಸ್ತಿದೆ ನೋಡಿದ್ರೆ? ಅವರ ತಂದೆಯ ಎಲ್ಲ ರಾಜಕೀಯ ಗುಣಲಕ್ಷಣಗಳು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಮುಂದೆ ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮತ್ತೊಂದ್ಸಲ ಮಾಡಬೇಕು ಅಂತ ಪಣ ತೊಡ್ಕೊಂಡು ಹೋರಾಟ ಮಾಡ್ತಾವ್ರೆ. 28ಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ, ಗ್ಯಾರಂಟಿ ಆಗ್ತಾರೆ, ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು. ಅವ್ರು ಆಗೋ ಡೌಟೇ ಇಲ್ಲ.